ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆಯ ವೇಳೆ ಭಾರೀ ಹೈಡ್ರಾಮಾ ಒಂದು ನಡೆದಿದೆ. ಮೊದಲು ಇಲ್ಲಿಂದ ಪ್ರದೀಪ್ ಈಶ್ವರ್ನ ಕಳಿಸಿ, ಅವರು ಈ ಕಾರ್ಯಕ್ರಮದಲ್ಲಿ ಇರಬಾರ್ದು, ಭಾಗಿಯಾಗಬಾರ್ದು ಅಂತ ಅಲ್ಲಿದ್ದವರೆಲ್ಲ ಒತ್ತಡ ಹೇರಿದ್ದಾರೆ. ಕೆಂಪೇಗೌಡ ಜಯಂತಿ ಆಚರಣೆಯ ವೇಳೆ ಭಾರಿ ಹೈಡ್ರಾಮಾ ನಡೆದಿದೆ. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶ ಸ್ಫೋಟವಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ನ ಹೊರಗಡೆ ಕಳಿಸುವಂತೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ನಡೀತಾ ಇದ್ದ ಕಾರ್ಯಕ್ರಮ ಕಳೆದ 1 ಗಂಟೆಯಿಂದ ಕಾರ್ಯಕ್ರಮ ಸ್ಥಗಿತವಾಗಿದೆ. ಡಿಸಿ ಪ್ರಭು ಅವರು ಪರಿಪರಿಯಾಗಿ ಕೇಳ್ತಾ ಇದ್ರು, ಅಲ್ಲಿನ ನಾಯಕರು ಒಪ್ತಾ ಇಲ್ಲ. ನೋಡಿ, ಸರ್ಕಾರಿ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳು ಮಾತಾಡಲಿದ್ದಾರೆ. ಜನ ಸರ್ಕಾರದ ಆಶಯ ಇದೆ, ಬಹಳ ವಿಶೇಷವಾಗಿ ಕೆಂಪೇಗೌಡ ಜಯಂತಿ ನಾಡಪ್ರಭುಗಳ ಇಡೀ ರಾಜ್ಯ ನೋಡ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಏನೈತೆ ಆಚೆ ಮಾತಾಡ್ಕೊಳ್ಳಿ. ದಯವಿಟ್ಟು ಸರ್ಕಾರಿ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳು ಮಾತಾಡಲಿದ್ದಾರೆ. ದಯವಿಟ್ಟು ಜನ ಸರ್ಕಾರದ ಆಶಯ ಇದೆ. 1 ನಿಮಿಷ, ಕೆಂಪೇಗೌಡರಿಗೆ 1 ನಿಮಿಷ ದಯಮಾಡಿ ಹೊರಗಡೆ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಅನುವು ಮಾಡಿಕೊಡಿ. ನೀವೆಲ್ಲ ಹೊರಗಡೆ ಇದ್ದವ್ರನ್ನ DC ಅವರೇ ಹೇಳಿ ಹೊರಗಡೆ ಯಾರು ಹೊರಗಡೆ ಇರೋದು ಬೇಡ ಅಂತ. ಸೊ ಇದೊಂದು ಕಾರ್ಯಕ್ರಮ ಕೆಂಪೇಗೌಡ ಜಯಂತಿ ಆಚರಣೆ ಸಂದರ್ಭದಲ್ಲಿ ಅಲ್ಲಿದ್ದ ಸಭಿಕರೆಲ್ಲರೂ ಕೂಡ ಕೂಗ್ತಾ ಇದ್ದಾರೆ. ಯಾಕೆ ಅಂದರೆ ಪ್ರದೀಪ್ ಈಶ್ವರ್ನ ಹೊರಗೆ ಕಳಿಸಿ. ಅವರ ಆಕ್ರೋಶಕ್ಕೆ ಕಾರಣ ಏನು ಅಂತಕ್ಕಂಥ ತಿಳ್ಕೊಬೇಕು. ಇವಾಗ ಒಟ್ಟಾರೆ ಕಳಿಸಿ ಅಂತ. ಆದರೆ ಪ್ರದೀಪ್ ಈಶ್ವರ್ ಏನು ತಲೆ ಕೆಡಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಕಾರ್ಯಕ್ರಮದ ಆಯೋಜಕರು ನಿಮ್ದೇನಿದ್ರು ಹೊರಗಡೆ ಇಟ್ಕೊಳ್ಳಿ, ಇಲ್ಲಿ ಬೇಡ, ಹೊರಗಡೆ ಹೋಗಿ ಮಾತಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆದರೂ ಕೇಳ್ತಾ ಇಲ್ಲ ಜನ. ಪ್ರದೀಪ್ ಈಶ್ವರ್ ಮೇಲೆ ಅಷ್ಟು ಕೋಪ. ನೋಡಿ, ಈಗಲೂ ಕೂಡ ಈ ಗದ್ದಲ ಗೊಂದಲ ಎಲ್ಲ ಮುಂದುವರೆದಿದೆ ಚಿಕ್ಕಬಳ್ಳಾಪುರದಲ್ಲಿ. ಎಲ್ಲ ಬಂದಿದ್ದಂತಹ ಜನ ಪ್ರದೀಪ್ ಈಶ್ವರ್ನ ಹೊರಗೆ ಕಳಿಸ್ಬೇಕು ಅಂತ. ಈ ಸಂದರ್ಭದಲ್ಲಿ ಆಕ್ರೋಶಿತರನ್ನ ಸಮಾಧಾನ ಪಡಿಸೋದಕ್ಕೆ ಸ್ವಾಮೀಜಿ ಪ್ರಯತ್ನ ಪಟ್ಟಿದ್ದಾರೆ. ಮಂಗಳಾನಂದನಾಥ ಸ್ವಾಮೀಜಿ ಅವರು ಮನವೊಲಿಕೆ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ BGS ಶಾಖಾ ಮಠದ ಮಂಗಳಾನಂದನಾಥ ಸ್ವಾಮೀಜಿಗಳು ಸಮಾಧಾನವಾಗಿರಿ ಅಂತ ಎಲ್ರಿಗೂ ಬುದ್ಧಿವಾದ ಹೇಳಿದ್ದಾರೆ. ನೀವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಕೆಂಪೇಗೌಡರಿಗೆ ಮತ್ತು ಕುಮಾರಣ್ಣಿಗೆ ಅವಮಾನ ಅಂತ ಭಾವಿಸ್ತೀನಿ. ಕೆಂಪೇಗೌಡರಿಗೆ ದಯವಿಟ್ಟು ಕುಮಾರಣ್ಣರಲ್ಲಿ ಒಂದು ಮನವಿ, ದಯವಿಟ್ಟು ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನೇ ಇದ್ರು ಆಚೆ ಮಾತಾಡಿ. ದಯವಿಟ್ಟು ಸರ್ಕಾರಿ ಕಾರ್ಯಕ್ರಮ ಅಗೌರವ ತರುತ್ತೆ, ಇಡೀ ರಾಜ್ಯ ನೋಡ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಏನೇನೈತೆ ಆಚೆ ಮಾತಾಡ್ಕೊಳ್ಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುದ್ದುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮುದ್ದುಕೃಷ್ಣ, ಈಗ ಪ್ರದೀಪ್ ಈಶ್ವರ್ನ ಹೊರಗೆ ಕಳಿಸ್ಬೇಕು ಅಂತ ಅಲ್ಲಿ ಗಲಾಟೆ ಮಾಡಿದವರು ಯಾರು ಮತ್ತೆ ಯಾಕೆ? ಅರವಿಂದ್, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರು ಕಳೆದ 2 ದಿನಗಳ ಹಿಂದೆ ಕೊಟ್ಟಂತಹ ಹೇಳಿಕೆ ಏನಿತ್ತು, ಅದು ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರಾಗಿರುವಂತಹ ಮಾಜಿ CM ಕುಮಾರಸ್ವಾಮಿ, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ಕೊಟ್ಟಂತಹ ಹೇಳಿಕೆಗಳಿಂದ ಈಗ ಒಕ್ಕಲಿಗ ಸಮುದಾಯದಲ್ಲಿ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಆಚರಣೆ ಮಾಡಲಾಗ್ತಾ ಇದೆ. ಪ್ರೋಟೋಕಾಲ್ ಪ್ರಕಾರ ಶಾಸಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ಬಂದಿದ್ದಾರೆ. ಅವರು ವೇದಿಕೆ ಮೇಲೆ ಹತ್ತಿ ಕೂತಿರುವಂತಹ ಸಂದರ್ಭದಲ್ಲಿ ಒಮ್ಮೆಲೆ ಮಾಜಿ CM HD ಕುಮಾರಸ್ವಾಮಿ ಅವರ ಬೆಂಬಲಿಗರು, ಮತ್ತೊಂದು ಕಡೆ ಸ್ಥಳೀಯವಾಗಿ MP ಆಗಿರುವಂತಹ ಸುಧಾಕರ್ ಅವರ ಬೆಂಬಲಿಗರು, ಓವರ್ ಆಗಿ ಹೇಳ್ಬೇಕಂದ್ರೆ ಒಕ್ಕಲಿಗ ಸಮುದಾಯದ ಯುವಕರು ಮತ್ತೆ ಮುಖಂಡರು ಕೂಡ ಎಲ್ಲರೂ ಕೂಡ ಒಂದೇ ಮಾತನ್ನ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಅರ್ಹತೆ ಇಲ್ಲ, ನಮ್ಮ ಒಕ್ಕಲಿಗ ಸಮುದಾಯದ ನಾಯಕರನ್ನ ಗುರಿಯಾಗಿಟ್ಕೊಂಡು ಬಹಳಷ್ಟು ತುಚ್ಛವಾಗಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಅವರು ಈ ನಾಡಪ್ರಭು ಕೆಂಪೇಗೌಡರ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಯಾವ ರೀತಿಯ ಅರ್ಹತೆ ಇದೆ, ಹಾಗಾಗಿ ಅವರನ್ನ ಕಾರ್ಯಕ್ರಮದಿಂದ ಹೊರಗೆ ಕಳಿಸಿ ಅನ್ನುವಂತಹ ಒತ್ತಡವನ್ನ ಹೇರ್ತಾ ಪೊಲೀಸರ ಮೇಲೆ ಒತ್ತಡವನ್ನ ಹೇರಿದ್ರು. ಅಧಿಕಾರಿಗಳ
ಮೇಲೆ ಒತ್ತಡವನ್ನು ಹೇರಿದ್ರು. ಹಾಗಾಗಿ ಒಂದಷ್ಟು ಸಮಯದಲ್ಲಿ ಆರಂಭದಲ್ಲಿ ಕೆಲವು ಮುಖಂಡರಷ್ಟೇ ಈ ಒಂದು ಒತ್ತಡವನ್ನು ಹಾಕ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಕೆಲ ಯುವಕರನ್ನ ಲಾಠಿಯಿಂದ ತಳ್ಳಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಒಮ್ಮೆಲೆ ಎಲ್ಲಾ ಮುಖಂಡರು ಕೂಡ ಮುಗಿಬಿದ್ದು ಕನ್ನಡ ಭವನದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದ ಗೇಟ್ ಅನ್ನ ನುಗ್ಗಿ ಒಳನುಗ್ಗಿದಂತಹ ಸಂದರ್ಭದಲ್ಲಿ ಏನು ಕಾರ್ಯಕ್ರಮ ಆರಂಭ ಆಗ್ಬೇಕಾಯ್ತು, ಆದ್ರೆ ಕಾರ್ಯಕ್ರಮ ಆರಂಭ ಮಾಡ್ಲಿಕ್ಕೆ ಬಿಡಲಿಲ್ಲ. ಫಸ್ಟ್ ನೀವು ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಹೊರಗೆ ಕಳಿಸಿ ತದನಂತರ ಕಾರ್ಯಕ್ರಮವನ್ನ ಆರಂಭವನ್ನ ಮಾಡಿ ಅನ್ನುವಂತ ರೀತಿಯ ಪಟ್ಟನ್ನ ಹಿಡಿದ್ರು. ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಸಾಕಷ್ಟು ಆಕ್ರೋಶ ಭುಗಿಲೆದ್ದಿತ್ತು. ಹಾಗಾಗಿ DC ಅವರು ಸೇರಿದಂತೆ ಸ್ಥಳೀಯ ಮುಖಂಡರು ಕೂಡ, ಬೇರೆ ಪಕ್ಷದ ಮುಖಂಡರು ಕೂಡ ಇದು ಕೆಂಪೇಗೌಡರ ಕಾರ್ಯಕ್ರಮ, ಇದು ಅಗೌರವ ಆಗುತ್ತೆ, ಕೆಂಪೇಗೌಡರಿಗೆ ಅಗೌರವ ಆಗುವಂತ ರೀತಿಯಲ್ಲಿ ನಾವು ನಡ್ಕೋಬಾರ್ದು ಅನ್ನೋ ರೀತಿಯ ಸಮಾಧಾನ ಪಡಿಸುವಂತ ಬಹಳಷ್ಟು ಕೆಲಸವನ್ನ ಮಾಡಿದ್ರು ಕೂಡ ಯಾರು ಕೂಡ ಮನವಿಗೆ ಶಾಂತರಾಗಲಿಲ್ಲ. 1-1.5 ಗಂಟೆ ಕೂಡ ಇದೇ ರೀತಿಯ ಆಕ್ರೋಶ ಭುಗಿಲೆದ್ದಿತ್ತು. ಆದ್ರೆ ಇದ್ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ಅನ್ನುವಂತ ರೀತಿಯಲ್ಲಿ ಪ್ರದೀಪ್ ಈಶ್ವರ್ ಅವರು ಕಾರ್ಯಕ್ರಮದ ವೇದಿಕೆಯಲ್ಲಿ ಕೂತಿದ್ದಂಥದ್ದು. ತದನಂತರ ವಿಚಾರವನ್ನ ತಿಳಿದಂತ ಚಿಕ್ಕಬಳ್ಳಾಪುರದ ಶಾಖಾ ಮಠದ ಅದೇ ಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿಗಳು ಕೂಡ ವೇದಿಕೆಗೆ ಆಗಮಿಸಿದ್ರು. ಬಹಳಷ್ಟು ಪ್ರಯತ್ನವನ್ನ ಪಟ್ಟರು. ನೋಡಿ, ಈ ಒಂದು ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಬೇಕು, ಕೆಂಪೇಗೌಡರ ಜಯಂತಿಯನ್ನ ನಾವು ಈ ರೀತಿ ಅರ್ಧಕ್ಕೆ ನಿಲ್ಲಿಸಿದ್ರೆ ಅದೊಂದು ಅಸಮಾಧಾನ, ಅವಮಾನ ಆಗುತ್ತೆ. ಹಾಗಾಗಿ ಇದನ್ನ ನಡೆಸ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. HDK ಆಗಲಿ, ಬೇರೆ DK ಶಿವಕುಮಾರ್ ಆಗಲಿ, ಎಲ್ಲರೂ ಕೂಡ ನಮ್ಮದೇ ನಾಯಕರು. ಏನೇ ಸಮಸ್ಯೆಗಳಿದ್ರು ಮುಂದಿನ ದಿನಗಳಲ್ಲಿ ನಾವು ಕೂತು ಬಗೆಹರಿಸ್ಕೊಳ್ಳೋಣ, ಇದಕ್ಕೊಂದು ಪರಿಹಾರವನ್ನು ಹುಡ್ಕೊಳ್ಳುವಂತ ಕೆಲಸವನ್ನ ಮಾಡೋಣ ಅಂತ ರೀತಿಯಲ್ಲಿ ಶಾಂತಗೊಳಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಸದ್ಯಕ್ಕೆ ಈಗ ಎಲ್ಲರೂ ಕೂಡ ಶಾಂತ ಚಿತ್ತರಾಗಿದ್ದಾರೆ. ಕಾರ್ಯಕ್ರಮ ಆರಂಭ ಆಗಿದೆ. ಕೆಂಪೇಗೌಡ ಜಯಂತಿಯಲ್ಲಿ ಈಗಾಗಲೇ ಕೂಡ ಜಿಲ್ಲಾಧಿಕಾರಿಗಳು ಸೇರಿದಂತೆ ಇತರೆ ನಾಯಕರು ಭಾಷಣ ಮಾಡ್ತಿರುವಂತದ್ದು. ಒಟ್ಟಾರೆ ಈಗ ಪ್ರದೀಪ್ ಈಶ್ವರ್ ವಿರುದ್ಧ ಒಕ್ಕಲಿಗ ಸಮುದಾಯದ ಆಕ್ರೋಶ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ವ್ಯಕ್ತವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಯಾವ ರೀತಿಯ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿರುವಂತದ್ದು. ರೈಟ್, ಥ್ಯಾಂಕ್ ಯು ಮಧುಕೃಷ್ಣ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಈಗ ಎಲ್ಲರೂ ಶಾಂತರಾಗಿದ್ದಾರೆ, ಕಾರ್ಯಕ್ರಮ ಈಗ ಆರಂಭ ಆಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಶಾಸಕ ಪ್ರದೀಪ್ ಈಶ್ವರ್ ವೇದಿಕೆಯ ಮೇಲೆ ಇದ್ದಾರೆ. ಜಿಲ್ಲಾಧಿಕಾರಿಗಳು ಮಾತಾಡಲಿದ್ದಾರೆ. ಬೇಡ ನೋಡಿ, ನಮಗೆ ಒಳಗೆ ಬಿಡ್ಲಿಕ್ಕೆ ದಯಮಾಡಿ ಹೊರಗಡೆ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಅನುವು ಮಾಡಿಕೊಡಿ. ಈ ಕಾರ್ಯಕ್ರಮ ನಡೆಯಲಿಕ್ಕೆ ಅನುವು ಮಾಡಿಕೊಡಿ. ದಯಮಾಡಿ ಹೊರಗಡೆ ಈ ಕಾರ್ಯಕ್ರಮ ನಡೆಯಲಿಕ್ಕೆ ಅನುವು ಮಾಡಿಕೊಡಿ. ಈ ಕಾರ್ಯಕ್ರಮ ನಡೆಯಲಿಕ್ಕೆ ಅನುವು ಮಾಡಿಕೊಡಿ. ನೀವೆಲ್ಲ ಹೊರಗಡೆ ಇದ್ದವ್ರನ್ನ DC ಅವರೇ ಹೇಳಿ ಹೊರಗಡೆ ಬಿಡ್ತೀವಿ. ಯಾರು ಹೊರಗಡೆ ಇರೋದು ಬೇಡ ಅಂತ ದಯಮಾಡಿ ಕಾರ್ಯಕ್ರಮ ನಡೆಯಲಿಕ್ಕೆ ಅನುವು ಮಾಡಿಕೊಡಿ. ಅದ್ದೂರಿಯ ಕಾರ್ಯಕ್ರಮ ಇರ್ತೈತಿ, ಇಡೀ ರಾಜ್ಯ ನೋಡ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಗೊಂದಲ ಆಯ್ತು ಅಂತಕ್ಕಂಥ ಕೆಟ್ಟದ್ರೆ ಬೇಡ. ಕೆಂಪೇಗೌಡರಿಗೆ ದಯವಿಟ್ಟು ಕುಲಬಾಂಧವರಲ್ಲಿ ಒಂದು ಮನವಿ, ದಯವಿಟ್ಟು ಈ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನೇ ಇದ್ರು ಆಚೆ